ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ ಅಂತ ಹೇಳಿ. ಬಹುಶಃ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್, ಪ್ರೇಮಿಗಳ ನಡುವೆ ನೀವಿಬ್ಬರೇನಾದರೂ ದೂರ ಆಗಿರಬಹುದು. ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ, ಮತ್ತೆ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗಲಿದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ನಿಮ್ಮ ಪರ್ಸನ್ ಯಾರಿಗೋಸ್ಕರ ಈ ರೀಡಿಂಗ್ನ ನೀವು ನೋಡ್ತಾ ಇದ್ದೀರಲ್ಲ, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ, ಅವನಾಗಿರ್ಬಹುದು, ಅವಳಾಗಿರ್ಬಹುದು, ಯಾರೇ ಇರಬಹುದು, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಹೆಸರಾಗಿರ್ಬಹುದು ಅಥವಾ ಆ ವ್ಯಕ್ತಿ ಫೋಟೋಗಳನ್ನಾಗಿರಬಹುದು ನೋಡ್ತಾ ನೋಡ್ತಾ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅವರನ್ನ ನೆನಪು ಮಾಡಿಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಅಂದಾಗ, ಇಲ್ಲಿ ಅವರ ಮನಸ್ಸಿನ ಭಾವನೆ ಆಗಿರಬಹುದು, ಏನೇ ಇರಬಹುದು, ಈ ಕಾರ್ಡ್ ಮುಖಾಂತರ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವಿಬ್ರು ದೂರ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರನ್ನ ಯಾರಾದರೂ ಮಧ್ಯವರ್ತಿಗಳು ದೂರ ಮಾಡಿರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಒಂದು ಚಿಕ್ಕ ವಿಚಾರ ದೊಡ್ಡದಾಗಿ ಕಿರಿಕಿರಿಯಾಗಿ ಜಗಳಗಳಾಗಿ ದೂರ ಆಗಿರಬಹುದು. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಆ ವ್ಯಕ್ತಿಯ ಭಾವನೆಗಳಾಗಿರ್ಬೋದು, ಆ ವ್ಯಕ್ತಿಯ ಮನಸ್ಥಿತಿ ಆಗಿರ್ಬೋದು, ಯಾವ ರೀತಿ ಇದೆ ಅನ್ನೋದು ಕೂಡ ಇವತ್ತಿನ ರೀಡಿಂಗಲ್ಲಿ ಹೇಳ್ತಾ ಹೋಗ್ತೀನಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯ ಏನು ಪ್ರಸ್ತುತ ಭಾವನೆಗಳಾಗಿರಬಹುದು, ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ, ಅದು ಯಾರೇ ಆಗಿರಬಹುದು, ಆ ವ್ಯಕ್ತಿ ಹೆಸರನ್ನ ನೀವೇನಾದರೂ ದೂರ ಆಗಿದ್ರೆ, ಭಾಳಷ್ಟು ವಿಶ್ವಾಸದಿಂದ ಇದ್ದು ದೂರ ಆಗಿದ್ರೆ, ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗತ್ತೆ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗಲ್ಲಿ ಅಂದರೆ ಈ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಕಾರ್ಡ್ ರೀಡಿಂಗ್ನ ನೋಡ್ತಾ ಹೋಗಿ. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಇದೆ, ಓಕೆ, ಪೇಜ್ ಆಫ್ ಕಪ್ಸ್ ಇದೆ, ಓಕೆ. ಇಲ್ಲಿ ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನಿಮ್ಮಿಬ್ಬರ ಸಂಬಂಧ ಮರಳಿ ಸರಿ ಹೋಗುತ್ತಾ ಅಂತ ಹೇಳಿ. ಇಲ್ಲಿ ಆ ವ್ಯಕ್ತಿಯ ಮೈಂಡ್ ಬಹಳನೇ ಫ್ಲಕ್ಚುಯೇಟ್ ಆಗುವ ರೀತಿಯಲ್ಲಿದೆ ಅಂತ ಹೇಳ್ಬೋದು. ಈ ವ್ಯಕ್ತಿ ಒಂದಷ್ಟು ನಿಮಗೆ ನಿಮ್ಮ ವಿಚಾರ ಬಂದಾಗ, ಈ ವ್ಯಕ್ತಿ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ನೀವಿಬ್ಬರು ಪರಸ್ಪರವಾಗಿ ಮಾತನಾಡದೆ ಸಂಪೂರ್ಣವಾಗಿ ಡಿಸ್ಕನೆಕ್ಟ್ ಆಗಿರ್ಬೋದು, ಬಹಳಷ್ಟು ದಿನಗಳ ಕಾಲ ಆಗಿರ್ಬೋದು, ಬಹಳಷ್ಟು ತಿಂಗಳುಗಳ ಕಾಲಗಳಾಗಿರ್ಬೋದು, ವರ್ಷಗಳ ಕಾಲ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ಯಾವುದೇ ಒಂದು ಕಾಂಟ್ಯಾಕ್ಟ್ ಇಲ್ಲದೆ, ಯಾವುದೇ ಒಂದು ಕ್ಲಿಯರ್ ಕಮ್ಯುನಿಕೇಷನ್ ಇಲ್ಲದೆ ನೀವಿಬ್ಬರು ದೂರ ಏನಾದರೂ ಆಗಿದ್ದರೆ, ಆ ವ್ಯಕ್ತಿಯ ಮೈಂಡ್ನಲ್ಲಿ ನೀವು ಮಾಡಿದಂತಹ ಒಳ್ಳೆಯ ಕೆಲಸಗಳಾಗಿರಬಹುದು, ನೀವು ಕೇರ್ ಮಾಡಿದಂಥದ್ದಾಗಿರಬಹುದು, ಹಾಗೆ ನೀವೆಲ್ಲಾದರೂ ಸುತ್ತಾಡ್ದಂಥದ್ದಾಗಿರ್ಬಹುದು, ಈ ರೀತಿ ನೀವು ಹಿಂದೆ ಈ ವ್ಯಕ್ತಿಯಿಂದ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರಿ, ಅದೆಲ್ಲ ಭಾವನೆಗಳು ಕೂಡ ಈ ವ್ಯಕ್ತಿಗೆ ಮರುಕಳಿಸ್ತಾ ಇದೆ ಅಂತ ಹೇಳಿ. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ಏನಾಗ್ತಾ ಇದೆ, ಕೆಲವೊಂದು ಜವಾಬ್ದಾರಿಗಳಾಗಿರ್ಬೋದು, ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು, ಅದೇ ರೀತಿ ಅವ್ರನ್ನ ಮ್ಯಾನಿಪುಲೇಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ಗೆ ಬರದೇ ರೀತಿ ಒಂದಷ್ಟು ಅವ್ರನ್ನ ಮೈಂಡ್ ಡೈವರ್ಟ್ ಮಾಡುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಏನಾಗ್ತಿದೆ, ಈ ವ್ಯಕ್ತಿ ಮರಳಿ ಬರಬೇಕು ಅನ್ನುವಂತಹ ಮೈಂಡ್ ಸೆಟ್, ಮರಳಿ ಸರಿ ಮಾಡ್ಕೊಳ್ಬೇಕಾ ಅನ್ನುವಂಥದ್ದಕ್ಕೆ ಏನಾದರೂ ಮೈಂಡ್ ಸೆಟ್ಟಲ್ಲಿದ್ದಾರೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಹೌದು, ಇದು ಇವತ್ತೆಲ್ಲ ನಾಳೆ ಸರಿ ಹೋಗಬಹುದೇನೋ, ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಾನು ಮಾಡಬಹುದೇನೋ ಅನ್ನುವಂತಹ ಮನಸ್ಥಿತಿಯಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇತ್ತೀಚೆಗೆ ಈ ವ್ಯಕ್ತಿ ಒಂದಷ್ಟು ನಿಮ್ಮ ವಿಚಾರವಾಗಿ ಕೆಲವೊಂದು ಪ್ರೊಫೈಲ್ಸ್ಗಳನ್ನು ನೋಡುವಂಥದ್ದು, ನಿಮ್ಮ ವಿಚಾರವಾಗಿ ಬೇರೆಯವ್ರ ಹತ್ರ ಕೇಳುವಂಥದ್ದಾಗಿರ್ಬೋದು, ನಿಮ್ಮ ವಿಚಾರ ಬಂದ ಕೂಡಲೇ ಇಂಟ್ರೆಸ್ಟಿಂಗ್ ಅನ್ನುವ ರೀತಿಯಲ್ಲಿ ಇರುವಂಥದ್ದು. ಇಲ್ಲಿ ಬಹುಶಃ ನೀವು ಎಷ್ಟು ಈ ವ್ಯಕ್ತಿಯಿಂದ ದೂರ, ಈ ಹಿಂದೆ ನೀವೇ ತುಂಬ ಕಿರಿಕಿರಿಗಳು ಮಾಡುವಂಥದ್ದು, ಅಥವಾ ಈ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿದಂಥದ್ದು, ಈ ರೀತಿಯೆಲ್ಲ ಇರಬಹುದು. ಬಟ್ ಆದರೆ ಇತ್ತೀಚೆಗೆ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಬಹಳಷ್ಟು ಆಸಕ್ತಿ ಆಗಿರ್ಬೋದು. ಹಾಗೆ ಇಲ್ಲಿ ಒಂದಷ್ಟು
ಯಾವುದಾದ್ರೂ ಸಂದರ್ಭದಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ಫೋನ್ ಆಗಲಿ ಮೆಸೇಜ್ ಆಗಲಿ ಬರುವ ಸಾಧ್ಯತೆ ಇದೆ. ಯಾಕೆಂದರೆ ಈ ವ್ಯಕ್ತಿ ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಜೊತೆಗೆ ಮಾತಾಡಬೇಕು ಅನ್ನುವಂತಹ ಚಡ್ಪಡಿಕೆ ಜಾಸ್ತಿ ಇದೆ. ನೀವು ಯಾವ ರೀತಿ ಈ ಹಿಂದೆ ಈ ವ್ಯಕ್ತಿ ಇವತ್ತು ಮಾತಾಡ್ಬೋದು, ನಾಳೆ ಮಾತಾಡಬಹುದು ಅನ್ನುವಂತಹ ಚಡ್ಪಡಿಕೆ ನಿಮಗಿತ್ತೋ, ಇತ್ತೀಚೆಗೆ ಆ ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ಅಥವಾ ನೀವಿರುವಂತಹ ಲೈಫ್ ಸ್ಟೈಲ್ ರೀತಿಯಲ್ಲಾಗಿರ್ಬೋದು, ಏನೇ ಇರಬಹುದು, ಇತ್ತೀಚೆಗೆ ಈ ವ್ಯಕ್ತಿಗೆ ನಿಮ್ಮ ಕಡೆ ಗಮನ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 4 ಆಫ್ ಕಪ್ ಬಂದಿರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮೊಟ್ಟಿಗೆ ಬಂದು ಮಾತನಾಡಬೇಕು ಅನ್ನುವಂತಹ ಆಸಕ್ತಿ ಇದೆ, ಇಷ್ಟ ಇದೆ, ಎಲ್ಲನೂ ಇದೆ. ಬಟ್ ಆದರೆ ಈ ವ್ಯಕ್ತಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಮಾತನಾಡ್ದಂದ್ರೆ ಅದೊಂದು ಟೈಮ್ ಟೇಬಲ್ ರೀತಿಯಲ್ಲೇ ನೀವು ಇದ್ದು ಬಿಡ್ತೀರೇನೋ, ನೀವು ತುಂಬ ಹಚ್ಕೊಂಡು ಬಿಡ್ತೀರೇನೋ, ಮತ್ತೆ ಈ ವ್ಯಕ್ತಿಯನ್ನ ಮತ್ತೆ ಅದೇ ರೀತಿ ಕ್ವಶನ್ಸ್ಗಳನ್ನು ಕೇಳುವಂಥದ್ದು, ಅದೇ ರೀತಿ ಎಲ್ಲಿ ಆ ವ್ಯಕ್ತಿನ ಹಿಡಿದು ಇಟ್ಕೊಳ್ಬಿಡ್ತಿರೋ ಅಂತ ಹೇಳಿ. ನೋಡಿ, ಈ ಹಿಂದೆ ನೀವು ಮಾಡಿದ ತಪ್ಪುಗಳು ಕೂಡ ಅದೇ ರೀತಿ ಇದೆ. ಇದೇ ರೀತಿ ಇರಬೇಕು, ಇದೇ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು, ನಾನು ಹೇಳಿದ ರೀತಿಯೇ ಇರಬೇಕು, ಯಾರು ಇರೋದಕ್ಕಾಗತ್ತೆ? ನೀವು ಒಂದು ಬೆಕ್ಕನ್ನೇ ಆಗಿರಲಿ, ಒಂದು ನಾಯಿನೇ ಆಗಿರಲಿ, ಎಷ್ಟು ಅಂತ ಹಿಡಿದಿಡ್ಕೋದಕ್ಕಾಗತ್ತೆ ಅಲ್ವಾ? ಆ ಪ್ರಾಣಿಗಳೇ ನಮ್ಮ ಜೊತೆಗೆ ಇರಲ್ಲ ಅಂತ ಹೇಳಿದ್ರೆ, ಇನ್ನು ಮನುಷ್ಯರು ಅದೇ ರೀತಿ ಅಲ್ವಾ? ಮನುಷ್ಯರು ಕೂಡ ನೀವು ಎಷ್ಟು ಅವ್ರನ್ನ ಬಲವಂತವಾಗಿ ಹಿಡಿದಿಟ್ಕೊಳಕ್ಕೆ ಹೋಗ್ತಿರೋ, ಅವರು ನಿಮ್ಮಿಂದ ದೂರ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಎಲ್ಲಿ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಬಿಟ್ಬಿಡಿ. ಅವ್ರು ಫೋನ್ ಮಾಡ್ತಾರಾ, ಅವ್ರು ಫೋನ್ ಮಾಡಿದಾಗ ಚೆನ್ನಾಗಿ ಮಾತನಾಡುವಂಥದ್ದು, ಈ ಪಾಸ್ಟ್ ವಿಚಾರ ಬಿಟ್ಟು ಮುಂದೆ ಏನಾಗಬೇಕು, ಮುಂದಿನ ವಿಚಾರ ಅಥವಾ ಪ್ರೆಸೆಂಟಲ್ಲಿ ಅವರ ಹೆಲ್ತ್ ಬಗ್ಗೆ ಆಗಿರ್ಬೋದು, ಅವ್ರ ಊಟದ ಬಗ್ಗೆ ಆಗಿರ್ಬೋದು, ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು, ಈ ರೀತಿ ಕೇಳ್ಕೊಂಡು ಮೈಂಡ್ ಡೈವರ್ಟ್ ಮಾಡಿ. ನೀವು ಅದನ್ನು ಬಿಡ್ತೀರಿ. ಎಷ್ಟೋ ವರ್ಷದ ಹಿಂದೆ, ಎಷ್ಟೋ ತಿಂಗಳುಗಳಿಂದ, ಎಷ್ಟೋ ದಿನಗಳಿಂದ ಜಗಳ ಆಡಿದ್ದು, ನೀನು ಆ ರೀತಿ ಅವಾಯ್ಡ್ ಮಾಡಿದ್ದೆ, ನನ್ನನ್ನು ಈ ರೀತಿ ಅವಾಯ್ಡ್ ಮಾಡಿದ್ದೆ, ನೀನು ನನ್ನನ್ನು ದೂರ ಮಾಡಿದ್ದೆ, ಇದೇ ರೀತಿ ಇದು ಮಾಡ್ತಾ ಇರ್ತೀರ. ಸೊ ಅದು ಒಂದು ಭಯ ಕೂಡ ಇದೆ ಮುಂದೆ ಹೋಗೋದಕ್ಕೆ. ಎಲ್ಲಿ ಈ ರೀತಿ ನನ್ನನ್ನು ಕಟ್ಟ ಹಾಕ್ತಾರೋ, ಅಥವಾ ಎಲ್ಲಿ ಈ ವ್ಯಕ್ತಿಯಿಂದ ಮತ್ತೆ ನನಗೆ ಅದೇ ರೀತಿ ಇದಾಗುತ್ತೋ ಅನ್ನುವಂಥ ಒಂದಷ್ಟು ಗೊಂದಲಗಳು ಕೂಡ ಈ ವ್ಯಕ್ತಿಯ ಮೈಂಡಲ್ಲಿದೆ. ಮುಂದೆ ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಆಸೆ, ನಿಮ್ಮ ಪ್ರೊಫೈಲ್ಸ್ಗಳನ್ನು ನೋಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ವಿಚಾರಿಸ್ತಾ ಇದ್ದಾರೆ, ನಿಮಗೆ ಯಾವ ಟೈಮಲ್ಲಾದರೂ ಮೆಸೇಜ್ ಮಾಡಿಬಿಡೋಣ ಅನ್ನುವಂಥ ಆಸೆ ಇದೆ, ಎಲ್ಲನೂ ಇದೆ. ಬಟ್ ಆದರೆ ಎಲ್ಲಿ ಈ ಹಿಂದೆ ನೀವು ಮಾಡಿದಂಥದ್ದು ಆ ವ್ಯಕ್ತಿಗೆ ಒಂದಷ್ಟು ಮೈಂಡ್ ಹಿಂಸೆ ಆಗ್ತಾ ಇದೆ. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಈ ವ್ಯಕ್ತಿ ಕೆಲವೊಂದು ಸಮಯ ಅಂದರೆ ಬಹಳಷ್ಟು ನೈಟ್ ಮಿಸ್ ಮಾಡ್ಕೊಳ್ತಾ ಇರೋದು, ಅಥವಾ ನಿಮ್ಮ ವಿಚಾರವಾಗಿ ಥಿಂಕ್ ಮಾಡಿದಂಥದ್ದು, ಇತ್ತೀಚೆಗೆ ಸಡನ್ನಾಗಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿಬಿಡ್ಲಾ ಅನ್ನುವಂತಹ ಮನಸ್ಥಿತಿ, ಈ ರೀತಿ ಎಲ್ಲ ಇದೆ. ಬಟ್ ಆದರೆ ಇವತ್ತೆಲ್ಲ ನಾಳೆ ಸರಿ ಹೋಗ್ಬೋದು, ಅಥವಾ ಇವತ್ತೆಲ್ಲ ನಾಳೆ ಮಾಡಬಹುದು ಅನ್ನುವಂತಹ ಡಿಲೇನೂ ಕೂಡ ಈ ವ್ಯಕ್ತಿನೇ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಈ ವ್ಯಕ್ತಿಗೆ ದಿನದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದಷ್ಟು ವರ್ಕ್ ಪ್ರೆಷರ್ ಜಾಸ್ತಿ ಇದೆ, ಹಾಗೆ ಅವರ ವೈಯಕ್ತಿಕ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಒಂದಷ್ಟು ಆ ಮನಸ್ಥಿತಿಗೆ ಡೈವರ್ಟ್ ಆಗ್ತಾ ಇದ್ದಾರೆ. ಬಟ್ ನೈಟ್ ಟೈಮಲ್ಲಿ ಈ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ, ನೀವು ಹೆಂಗೆ ಫೀಲ್ ಈ ಪಾಸ್ಟಲ್ಲಿ ಮಾಡ್ಕೊಂಡಿದ್ರಿ ಅದೇ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ವಿಚಾರ ನಾನು ನೋಡೋದಕ್ಕೆ ಬಂದರೆ, ಬಹಳಷ್ಟು ನೋವಿನಿಂದ ಈ ಪಾಸ್ಟಲ್ಲಿ ಬಹಳಷ್ಟು ಹಿಂಸೆಯಿಂದ ಆಗಿರ್ಬೋದು, ನೋವಿಂದ ಆಗಿರ್ಬೋದು, ಈ ವ್ಯಕ್ತಿನ ಸರಿ ಮಾಡೋದಕ್ಕೆ ಎಷ್ಟೆಲ್ಲ ಸಾಧ್ಯ, ಈ ವ್ಯಕ್ತಿನ ತಕ್ಷಣಕ್ಕೆ ಬದಲಾಯಿಸ್ಬಿಡ್ಬೇಕು, ಈ ವ್ಯಕ್ತಿ ಚೇಂಜ್ ಆಗಿಬಿಡ್ತಾರೆ, ಈ ರೀತಿಯೆಲ್ಲ ನೀವು ಬಹಳಷ್ಟು ಕನಸುಗಳನ್ನು ಏನು ಕಂಡಿದ್ರಲ್ಲ, ಅದೆಲ್ಲದರಲ್ಲೂ ಕೂಡ ನೀವು ನೋವುಗಳನ್ನು ತಿಂದಿದ್ದೀರಿ. ಬಹಳಷ್ಟು ಪೆಟ್ಟುಗಳು ನಿಮಗೆ ಈ ವ್ಯಕ್ತಿಯಿಂದ ಆಗಿದೆ. ಬಟ್ ಆದರೆ ಯಾವಾಗ ನೀವು ಈ ವ್ಯಕ್ತಿಯಿಂದ ಒಂದಷ್ಟು ನೀವೇ ನೋ ಕಾಂಟ್ಯಾಕ್ಟ್ ಆಗಿರ್ತೀರಾ, ಅಥವಾ ನೀವೇ ಸೈಲೆಂಟಾಗಿ ಇವ್ರನ್ನ ಅವಾಯ್ಡ್ ಮಾಡಿಕೊಂಡು ದೂರ ಇರುವಂಥದ್ದು ಮಾಡ್ತೀರಾ, ಆ ವ್ಯಕ್ತಿಗೆ ನಿಮ್ಮ ಹತ್ರ ಬರಬೇಕು ಅಂತ ಹೇಳಿ ಅನ್ಸುತ್ತೆ. ಇಲ್ಲಿ ಮುಂದೆ ಹೋಗ್ಬಿಟ್ಟಿದ್ದೀರಾ, ಈ ವ್ಯಕ್ತಿ ಸರಿ ಹೋಗೋದೇ ಇಲ್ವೇನೋ, ಈ ವ್ಯಕ್ತಿ ಬದಲಾಗೋದೇ ಇಲ್ವೇನೋ, ಈ ವ್ಯಕ್ತಿ ಇದೇ ರೀತಿ ಇರ್ತಾರೇನೋ ಅನ್ನುವಂಥ ರೀತಿಯಲ್ಲಿ ಮೈಂಡ್ಸೆಟ್ನಲ್ಲಿ ನೀವು ಏನು ಮಾಡಿದ್ದೀರಾ, ಮುಂದೆ ಹೋಗ್ಬಿಟ್ಟಿದ್ದೀರಾ. ಬಟ್ ಆದರೆ ಇಲ್ಲಿ ಒಂದು ಹೊಸ ಚಾಪ್ಟರ್ ಅನ್ನೋದು ಕೂಡ ಬಿಗಿನಿಂಗ್ ಆಗ್ತಾ ಇದೆ, ಹೊಸ ಲೈಫು. ಮತ್ತು ಆ ವ್ಯಕ್ತಿ ನಿಮ್ಮೊಟ್ಟಿಗೆ ಮಾತನಾಡಬೇಕು, ಆ ಚಡ್ಪಡಿಕೆ ಇದೆ. ಆಬ್ವಿಯಸ್ಲಿ ಎಷ್ಟು ನೀವು ಅವಾಯ್ಡ್ ಮಾಡಿ ದೂರ ಹೋಗ್ತೀರಾ, ಅಷ್ಟು ಈ ವ್ಯಕ್ತಿ ನಿಮಗೆ ಹತ್ತಿರ ಆಗ್ತಾ ಹೋಗ್ತಾರೆ ಅಂತ ಹೇಳಿ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮಿಬ್ಬರಲ್ಲಿ ಭಾಳಷ್ಟು ಗೊಂದಲಗಳಾಗಿರ್ಬೋದು, ಕಿತ್ತಾಟಗಳಾಗಿರ್ಬೋದು, ಜಗಳಗಳಾಗಿರ್ಬೋದು, ಇದೊಂದು ಒಂದು ಎಂಡಿಂಗ್ ಮೂಮೆಂಟಿಗೆ ಬಂದಿದೆ, ಎಂಡಿಂಗ್ ಆಗಿದೆ. ಅಂಥ ವಿಚಾರಗಳಲ್ಲಿ, ಗಲಭೆಯಲ್ಲಿ, ಗೊಂದಲಗಳಲ್ಲಿ
ಎಲ್ಲ ಥರದೂ ತಲೆನೋವುಗಳು ಹೋಗಿದೆ. ಬಟ್ ಆದರೆ ಇನ್ನು ಮುಂದೆ ಒಳ್ಳೊಳ್ಳೆ ಅವಕಾಶಗಳು, ಅಂದರೆ ನೀವು ಅವ್ರ ಹತ್ರ ಮಾತನಾಡುವಂಥದ್ದು ಅಥವಾ ಅವರೇ ಒಂದು ಸಂದರ್ಭನ ಕ್ರಿಯೇಟ್ ಮಾಡುವಂಥದ್ದು, ಒಂದು ಡಿಫ್ರೆಂಟ್ ರೀತಿಯಲ್ಲಿ ಆ ವ್ಯಕ್ತಿ ಬದಲಾಗಿ ನಿಮ್ಮ ಹತ್ರ ಬರುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ಕೂಡ ಅದೇ ರೀತಿ ಇರಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಆ ವ್ಯಕ್ತಿಯ ಮೈಂಡ್ ಸೆಟ್ ಏನಾಗಿದೆ, ಅವ್ರ ಮನಸ್ಸಿಂದ ಏನಾದರೂ ಹೇಳೋದಕ್ಕೆ ಬಯಸ್ತಾ ಇದ್ದಾರಾ ನಿಮಗೆ ನೋಡೋಣ. ಅವರ ಮೈಂಡ್ ಮೆಸೇಜ್ ಏನಾಗಿದೆ, ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ಅಪಾಲಜಿ, ಗಿವ್ ಮಿ ಒನ್ ಲಾಸ್ಟ್ ಚಾನ್ಸ್, ಐ ವಾಂಟ್ ಟು ಶಾರ್ಟ್ ಇಟ್ ಔಟ್ ಅಂತ ಹೇಳಿ, ಸಾರ್ಟ್ ಇಟ್ ಔಟ್ ಅಂತ. ಓಕೆ, ಇಲ್ಲಿ ಒಂದು ಚಾನ್ಸ್ ಕೊಡು, ನಾನೇನು ಅನ್ನೋದು. ಈಗ ಏನಾಗಿದೆ ಅಂದರೆ ಈ ಪಾಸ್ಟಲ್ಲಿ ಆ ವ್ಯಕ್ತಿ ನಿಮಗೆ ಭಾಳಷ್ಟು ಕಿರಿಕಿರಿ ಮಾಡಿದಂಥದ್ದು, ಜಗಳಗಳು ಮಾಡಿದಂಥದ್ದು, ನೀವು ಎಷ್ಟೇ ಈಗ ಬೇರೆಯವರೊಟ್ಟಿಗೆ ಫ್ಲರ್ಟಿಂಗ್ ಮಾಡಬೇಡ ಅಂತ ಹೇಳಿರ್ಬೋದು, ಅಥವಾ ಬೇರೆಯವ್ರೊಟ್ಟಿಗೆ ಮಾತನಾಡಬೇಡ ಅಂತ ಹೇಳಿರ್ಬೋದು, ಅಥವಾ ಯಾವುದೋ ಒಂದು ಚಿಕ್ಕ ಚಿಕ್ಕ ವಿಚಾರಗಳಿಗೆ ಅಥವಾ ನಿಮ್ಮಿಬ್ಬರ ನಡುವೆ ಫ್ಯಾಮಿಲಿ ಪರ್ಸನ್ಸ್ಗಳ ವಿಚಾರಕ್ಕೆ ಬಹಳಷ್ಟು ನೀವೇ ಸಹನೆಯಿಂದ ತಡೆದಿಟ್ಕೊಂಡಿದ್ರಿ, ಆದರೂ ಕೂಡ ಆ ವ್ಯಕ್ತಿ ಚೇಂಜ್ ಆಗಿಲ್ಲ. ಏನೇ ಆಗಿರ್ಬೋದು, ಇಲ್ಲಿ ಏನಾಗ್ತಾ ಇದೆ, ಅದೇ ದೊಡ್ಡ ಜಗಳಗಳಾಗಿ ನೀವಿಬ್ಬರು ದೂರ ಆಗಿರುವಂತಹ ಸಂದರ್ಭಗಳು ಕೂಡ ಬಂದಿದೆ. ಬಟ್ ಆದರೆ ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ಏನಾಗಿದೆ ಅಂತ ಹೇಳಿದ್ರೆ, ನನಗೆ ಒಂದು ಚಾನ್ಸ್ ಕೊಡು, ನಾನು ಇದನ್ನು ಸಾರ್ಟ್ ಔಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿಯ ಮನಸ್ಸಿನ ಮಾತಾಗಿದೆ. ಇಲ್ಲಿ ನೀವು ಬಂದ್ರೂ ಕೂಡ ಎಲ್ಲಿ ಹಳೆ ವಿಚಾರಗಳನ್ನು ಎತ್ತಿ ಹಿಡಿತೀರೋ ಅನ್ನುವಂತಹ ಮೈಂಡ್ ಸೆಟ್ ಕೂಡ ಆ ವ್ಯಕ್ತಿಗಿದೆ. ಇಲ್ಲಿ ಕ್ವೆಶನ್ ಬರ್ತಿದೆ, ಅವ್ರ ಮೈಂಡ್ ಮೆಸೇಜ್ ಏನಾಗಿದೆ, ಐ ಲವ್ಡ್ ಯು ಸೋ ಮಚ್, ವೈ ಡಿಡ್ ಯು ಬ್ರೇಕ್ ಮೈ ಹಾರ್ಟ್. ಇಲ್ಲಿ ನೀವು ಜಗಳಗಳಾಗಿರುವಂಥದ್ದು, ಅಥವಾ ನೀವು ಹೀಗೇ ಇರಬೇಕು ನೀನು, ಹಾಗೇ ಇರಬೇಕು ನೀನು ಬದಲಾಗದೇ ಇಲ್ವಾ. ಆ ವ್ಯಕ್ತಿಯನ್ನು ತುಂಬ ನೀವು ಹಿಡಿದಿಟ್ಕೊಳ್ಳೋದಕ್ಕೆ ಹೋದಾಗ ಆ ವ್ಯಕ್ತಿ ನಿಮ್ಮಿಂದ ಎಷ್ಟರ ಮಟ್ಟಿಗೆ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆ ರೀತಿ ಬಿಡಿಸ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೆ, ನೀನು ಯಾಕೆ ನನ್ನ ಮನಸ್ಸನ್ನೇ ಹೊಡಿತಾ ಇದೆಯಾ, ಮನಸ್ಸನ್ನೇ ಹೊಡೆದಿದ್ಯಾ ಅಂತ ಹೇಳಿ ಆ ವ್ಯಕ್ತಿಯ ಮನಸ್ಸಿನ ಮಾತುಗಳು ಕೂಡ ಆಗಿದೆ. ಇಲ್ಲಿ ಮೈಂಡ್ ಸ್ಟೋನ್ ಬರ್ತಿದೆ, ಅವರ್ ಲವ್ ಈಸ್ ಸ್ಟ್ರಾಂಗರ್ ದೆನ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಅಸ್. ಅವ್ರ ಮೈಂಡ್ ಮೆಸೇಜ್ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ, ನಾನಿಲ್ಲಿ ಹೇಳಿದೆ, ನಾವಿಬ್ಬರು ಎಷ್ಟು ದೂರ ಇದ್ದೀವೋ, ನಮ್ಮಿಬ್ಬರ ಡಿಸ್ಟೆನ್ಸಿಂದ ನಮ್ಮಿಬ್ಬರು ಪ್ರೀತಿ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆಯೇನೋ, ನಾನು ಇನ್ನೂ ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ನೀವು ಕೂಡ ಅದೇ ರೀತಿ ನೀವು ನಿಮ್ಮನ್ನು ಕಂಡುಕೊಳ್ತಾ ಇದ್ದೀರಾ. ಈ ವ್ಯಕ್ತಿ ನಿಮ್ಮನ್ನೇನಾದರೂ ಅವಾಯ್ಡ್ ಮಾಡ್ಕೊಂಡು ದೂರ ಹೋಗಿದ್ರೆ, ನೀನೇನು ಅನ್ನುವಂಥದ್ದನ್ನು ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ಅನ್ನುವಂತಹ ಮೈಂಡ್ ಮೆಸೇಜ್ ಕೂಡ ಈ ವ್ಯಕ್ತಿಯದ್ದಾಗಿದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಾನು ಅದಕ್ಕೆ ಹೇಳೋದು, ಇಲ್ಲಿ ಕೆಲವರು ಇಲ್ಲಿ ರೀಡಿಂಗ್ಸ್ಗಳನ್ನು ನೋಡ್ತಾ ಇರ್ತೀರಿ, ತುಂಬ ನೀವು ಗಂಡ ಹೆಂಡತಿ ಸಂಬಂಧದಲ್ಲಿ ಮೂರನೇ ವ್ಯಕ್ತಿ ಬಂದಿದ್ದೋ ಅಥವಾ ಮತ್ತೊಂದು ಆಗಿ ತುಂಬ ಚೆನ್ನಾಗಿದ್ದಂತಹ ಸಂಬಂಧ ಇದಕ್ಕಿಂತ ಹಾಗೆ ಬಿಟ್ಟು ಮುಂದಕ್ಕೆ ಹೋಗಿದ್ರೆ, ಇಲ್ಲಿ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಬಹಳಷ್ಟು ಜನನ ತೊಗೊಂಡಿದ್ದೀರಿ. ಮತ್ತೆ ರೀಕನೆಕ್ಟ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಈ ರೋಸ್ ಕ್ವಾರ್ಟ್ಸ್ ಜೊತೆಗೆ ಇನ್ನೆರಡು ಸ್ಟೋನ್ಸ್ಗಳನ್ನು ಮಿಕ್ಸ್ ಮಾಡಿ ಕೊಡಬೇಕಾಗತ್ತೆ. ಅಲ್ಲಿ ನಿಮ್ಮ ಪರ್ಸನ್ ಹೆಸರು, ಬಹುಶಃ ಥರ್ಡ್ ಪಾರ್ಟಿ ಏನಾದರೂ ಇದ್ದರೆ ಅದು ಹೆಸರು ಕೂಡ ನಿಮಗೆ ಕೊಡಬೇಕಾಗತ್ತೆ. ಈ ಸ್ಟೋನ್ಸ್ಗಳಲ್ಲಿ ಹೀಲ್ ಮಾಡಿ ನಾವು ನಿಮಗೆ ಸೆಂಡ್ ಮಾಡುವಂಥದ್ದು. ಇನ್ನೆರಡು ಸ್ಟೋನ್ ಮಿಕ್ಸ್ ಮಾಡಿದಾಗ ಮತ್ತೆ ನಮ್ಮ ಸಂಬಂಧಗಳು ರೀಕನೆಕ್ಟ್ ಆಗುವಂತಹ ಸಂದರ್ಭಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಸೊ ರೋಸ್ ಕ್ವಾರ್ಟ್ಸ್ಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಇನ್ನೆರಡು ಸ್ಟೋನ್ಸ್ ಮಿಕ್ಸ್ ಮಾಡಿದಾಗ ಅದ್ರ ಶಕ್ತಿ ಈ ರೀತಿ ಪರಿವರ್ತನೆ ಆಗುತ್ತೆ. ಓಕೆ, ಇಲ್ಲಿ ಬಿಟ್ಟು ಹೋದಂತಹ ಸಂಬಂಧ ಮತ್ತೆ ಮರಳಿ ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ ಮೆಜಿಷಿಯನ್ ಬರ್ತಾ ಇದೆ, ಡೆತ್ ಕಾರ್ಡ್ ಬರ್ತಿದೆ, 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಶುರುವಾತು ಇದೆ, ಅಂತ್ಯನೂ ಇದೆ. ಇಲ್ಲಿ ನೀವು ಈ ವ್ಯಕ್ತಿಯ ವಿಚಾರವಾಗಿ ಬಿಟ್ಟು ಮುಂದಕ್ಕೆ ಹೋಗಿದ್ದು ಬಹಳನೇ ಒಳ್ಳೆಯದು. ನಿಮ್ಮ ಲೈಫಲ್ಲಿ ಬಹಳಷ್ಟು ಅವಕಾಶಗಳು ಏನಿದೆಯಲ್ಲ ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಪಾಸ್ಟಲ್ಲಿ ಹಂಗಲ್ಲ, ಬರೀ ಅಳುವಂಥದ್ದು, ಬರೀ ಆ ವ್ಯಕ್ತಿ ವಿಚಾರವಾಗಿ ನೊಂದುಕೊಳ್ಳುವಂಥದ್ದು, ಆ ವ್ಯಕ್ತಿ ಈಗ ಸಿಕ್ಬಿಡ್ತಾರೆ, ಈಗ ಕಾಂಟ್ಯಾಕ್ಟ್ ಮಾಡಿಬಿಡ್ತಾರೆ, ಈಗ ಬಂದುಬಿಡ್ತಾರೆ, ಬರೀ ಅವ್ರ ಬಗ್ಗೆ ನೋಡಿ. ಯಾವಾಗ್ಲೂ ಅಷ್ಟೇ, ನೀವು ಯಾರ ಬಗ್ಗೆ ಜಾಸ್ತಿ ಹೋಪ್ ಇಟ್ಕೊಳ್ತೀರಾ ಅವರಿಂದನೇ ಜಾಸ್ತಿ ನೋವುಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಹಾಗೆ ನಿಮಗೆ ನೀವೇ ಅಂದ್ಕೊಂಡಿರ್ತೀರಲ್ಲ,
ಈ ವ್ಯಕ್ತಿಯಿಂದ ಈಗಲೇ ಫೋನ್ ಬರಬೇಕು, ಈ ವ್ಯಕ್ತಿ ಈಗೇ ಬದಲಾಗ್ತಾರೆ, ಈ ವ್ಯಕ್ತಿ ಆಗಲೇ ಬದಲಾಗ್ತಾರೆ ಅನ್ನುವಂತಹ ಓವರ್ ಥಿಂಕ್ ನಿಮ್ಮಲ್ಲಿ ಏನಿದೆಯಲ್ಲ ಅದು ಕೂಡ ನಿಮ್ಮ ಮನಸ್ಸಿಗೆ ನೋವು ಮಾಡುತ್ತೆ. ನೀವಿದ್ದ ಹಾಗೆ ನಾನಿರೋದಕ್ಕಾಗೋದಿಲ್ಲ, ನಾನಿದ್ದ ಹಾಗೆ ಇನ್ನೊಬ್ರು ಇರೋದಕ್ಕಾಗೋದಿಲ್ಲ. ನನಗೆ ಹಸಿವಾದಾಗಲೇ ನಾನು ಊಟ ಮಾಡೋದಕ್ಕೆ ಸಾಧ್ಯ, ನಿಮಗೆ ಹಸಿವಾಗ್ತಿದೆ ಅಂತ ಹೇಳಿ ನಾನು ಊಟ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ನೀವು ಈ ಹಿಂದೆ ಅದೇ ಕೆಲಸ ಮಾಡಿದ್ದು. ಆ ವ್ಯಕ್ತಿ ಬಂದ್ಬಿಡ್ತಾರೆ, ಆ ವ್ಯಕ್ತಿ ಹೀಗೆ ಇರಬೇಕು, ಆ ವ್ಯಕ್ತಿ ಹೋಪ್ಗಳನ್ನ ನೀವೇ ಆ ವ್ಯಕ್ತಿ ಮೇಲೆ ಜಾಸ್ತಿ ಹೇರಿದ್ರಿ ಅನ್ಸುತ್ತೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಬಿಟ್ಟು ನೀವು ಮುಂದಕ್ಕೆ ಹೋದಾಗ ಇಲ್ಲಿ ಒಂದು ಹೊಸ ರೀತಿಯಲ್ಲಿ ಬದಲಾವಣೆ ಆಗಿದೆ. ನಿಮ್ಮ ಲೈಫಲ್ಲೇ ಹೊಸ ರೀತಿಯಲ್ಲಿ ಹೀಗೂ ಜೀವನ ಮಾಡ್ಬೋದು ಅನ್ನುವಂತಹ ವಿಚಾರಗಳು ಕಂಡುಕೊಳ್ತಾ ಇದ್ದೀರಿ. ಯಾಕೆಂದರೆ ಇಂಥ ಪಾಠಗಳನ್ನು ಕಲಿಸಿದಂಥದ್ದು ಆ ವ್ಯಕ್ತಿಗಳೇ ಅಂತ ಹೇಳಬಹುದು. ಇಲ್ಲಿ ಡೆತ್ ರಿಬರ್ತ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಎಷ್ಟರ ಮಟ್ಟಿಗೆ ನೋವು ಕೊಡಬೇಕು ಎಲ್ಲ ರೀತಿಯೂ ಆ ವ್ಯಕ್ತಿ ನೋವು ಕೊಟ್ಟಾಗಿದೆ. ಇತ್ತೀಚೆಗೆ ಮೈಂಡ್ ಕೂಡ ಏನಾಗ್ತಿದೆ, ನಿಮ್ಮ ಕಡೆ ಬರುವಂಥದ್ದು ಇದೆ, ಬಟ್ ಅದೇ ರೀತಿಯಲ್ಲಿ ಫ್ಲಕ್ಚುಯೇಟ್ ಆಗ್ತಾ ಇದೆ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಯಾವಾಗ ನೀವು ಬದಲಾಗಿದ್ದೀರಾ ಅಂತ ತಿಳಿಯುತ್ತೋ ಆಗ ಈ ವ್ಯಕ್ತಿಗೆ ನಾನು ಯಾವ ರೀತಿ ನೋವು ಕೊಟ್ಬಿಟ್ನಲ್ಲ ಅನ್ನುವಂತಹ ಒಂದು ಗಿಲ್ಟ್ ಕಾಡುವಂಥದ್ದು. ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ, ನೀವು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಅಷ್ಟೇ. ಸೊ ಇಲ್ಲಿ ಆ ವ್ಯಕ್ತಿಗೆ ಮರಳಿ ನಿಮ್ಮಿಬ್ಬರು ಸಂಬಂಧ ಸರಿ ಹೋಗುತ್ತಾ ಅಂತ ಹೇಳಿದ್ರೆ, ಆ ವ್ಯಕ್ತಿ ಮೈಂಡಲ್ಲಿ ಬಂದಿರೋದು ಇದು, ನಮ್ಮಿಬ್ಬರು ಸಂಬಂಧ ಏನಿದೆ ಅದು ಮುಗ್ದು ಹೋದಂಥ ಅಧ್ಯಾಯ ಆಗಿದೆ. ಆತನೂ ಬದಲಾಗಿದ್ದಾನೆ, ನಾನು ಕೂಡ ನನ್ನ ಜೀವನದಲ್ಲೂ ಬಹಳಷ್ಟು ಅವಕಾಶಗಳಿದೆ, ನನ್ನ ಜೀವನನೂ ಬದಲಾಗಿದೆ. ಬಟ್ ಆದರೂ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡುವಂಥದ್ದು. ನಾನು ಈ ಹಿಂದೆ ಬಹಳಷ್ಟು ನೋವು ಕೊಟ್ಟಿದ್ದೀನಿ, ಬಹಳಷ್ಟು ಅಳಿಸಿದ್ದೀನಿ, ಎಲ್ಲ ವಿಚಾರದಲ್ಲೂ ನಿಮಗೆ ಹೇಗೆ ಅವರು ಹಿಂಸೆ ಕೊಡಬೇಕು, ಅಥವಾ ನೀವು ಎಷ್ಟು ಈ ವ್ಯಕ್ತಿ ಹಿಂದೆ ಹೋಗಿದ್ರಿ ಅಷ್ಟೆಲ್ಲ ನಿಮಗೆ ಅವಮಾನಗಳೇ ಆಗಿದ್ದು. ಸೊ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅಷ್ಟೆಲ್ಲ ಮಾಡಿ ಈಗ ನಾನು ಮ್ಯಾನಿಪುಲೇಟ್ ಮಾಡೋದಕ್ಕಾಗುತ್ತಾ ಅನ್ನುವಂತಹ ಟ್ರೈ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಬಹುಶಃ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ಅವರ ಅವಶ್ಯಕತೆ ಇದ್ದಾಗ ನಿಮ್ಮ ಹತ್ರ ಬರುವಂತಹ ಸಾಧ್ಯತೆ ಇದೆ. ಬಹುಶಃ ಹಣಕಾಸಿನ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮಿಂದ ಏನಾದರೂ ಕೆಲಸಗಳಾಗುವಂಥದ್ದು ಇರಬಹುದು. ನಿಮ್ಮಿಂದ ಏನಾದರೂ ಉಪಯೋಗ ಇದ್ದರೆ ಮಾತ್ರ ಈ ವ್ಯಕ್ತಿ ಬರ್ತಾರೆ. ಈ ವ್ಯಕ್ತಿ ಮಿಸ್ ಮಾಡ್ಕೊಳ್ತಿರೋದು ಇಲ್ಲಿ ನೋಡಿ, ನಾನು ಲಾರ್ಡ್ ಆಫ್ ಪೆಂಟಿಕಲ್ಸ್ಗಳನ್ನು ನಾನು ನೋಡ್ತಾ ಇರೋದ್ರಿಂದ ನಿಮ್ಮಿಂದ ಏನಾದರೂ ಆಗುವಂಥದ್ದಿದ್ರೆ, ನಿಮ್ಮಿಂದ ಏನಾದರೂ ಕೆಲಸಗಳಾಗುವಂಥದ್ದಿದ್ರೆ, ನಿಮ್ಮಿಂದ ಏನಾದರೂ ಪಡ್ಕೊಳ್ಬೇಕು ಅನ್ನೋದಿದ್ರೆ ಈ ವ್ಯಕ್ತಿ ಈ ರೀತಿ ಯೋಚನೆಗಳನ್ನು ಮಾಡ್ತಾ ಇರೋದು. ಯಾವ ರೀತಿ ಎಲ್ಲ ಬ್ಲಾಕೇಜ್ ಆಗೋಯ್ತಲ್ಲ, ಎಲ್ಲ ಮುಗಿದು ಹೋಯ್ತು, ನನ್ನ ನಿಜ ಬಣ್ಣನೂ ಕೂಡ ಕೆಲವು ವಿಚಾರಗಳು ಆತನಿಗೆ ತಿಳಿದಿದೆ. ಈಗ ಯಾವ ರೀತಿ ನಾನು ಇವ್ರ ಹತ್ರ ಹೋಗೋದು ಅನ್ನುವಂತಹ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಏನಾಗ್ತಾ ಇದೆ, ಈ ವ್ಯಕ್ತಿ ಬಂದ್ರೂ ಕೂಡ ನಿಮ್ಮ ಹತ್ರ ಏನೋ ಒಂದು ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ, ಅಥವಾ ನೀವು ಚೆನ್ನಾಗಿರುವಂಥದ್ದು, ಅಥವಾ ನಿಮ್ಮಲ್ಲಿ ಒಳ್ಳೊಳ್ಳೆಯ ಆಪರ್ಚುನಿಟೀಸ್ಗಳು, ಒಳ್ಳೆಯ ಏನು ಹಣದ ಇನ್ಕಮ್ ಸೋರ್ಸ್ ಚೆನ್ನಾಗಿರೋದ್ರಿಂದ, ಅಥವಾ ದುಡ್ಡಿನ ವಿಚಾರಕ್ಕೇನೆ ಈ ವ್ಯಕ್ತಿ ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಹಣಕ್ಕಾಗಿಯೇ ಬರುವಂತಹ ಸಾಧ್ಯತೆಗಳು ಈ ವ್ಯಕ್ತಿ ಬಹಳಷ್ಟು ಹೆಚ್ಚು ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೀವು ಖುಷಿಯಾಗಿರೋದನ್ನು ಕೂಡ ಈ ವ್ಯಕ್ತಿ ಸಹಿಸೋದಕ್ಕಾಗೋದಿಲ್ಲ. ನೀವು ಒಂದು ಒಳ್ಳೆಯ ಡ್ರೆಸ್ಸಿಂಗ್ ಮಾಡುವಂಥದ್ದು, ಅಥವಾ ಏನಾದರೂ ಒಂದು ವಸ್ತುಗಳು ತಗೊಳ್ಳುವಂಥದ್ದು, ಈ ರೀತಿ ಏನಾದರೂ ನೀವು ಈ ವ್ಯಕ್ತಿ ಬಿಟ್ಟ ಮೇಲೆ ಬಹಳಷ್ಟು ನೊಂದು ಸರಿ ಹೋಗಿ ಬಹಳಷ್ಟು ವಿಚಾರದಲ್ಲಿ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಿ. ನಾನು ನನ್ನ ಲೈಫಲ್ಲಿ ಆ ರೀತಿ ಇರೋದಕ್ಕಾಗ್ತಾ ಇಲ್ವಲ್ಲ ಅನ್ನುವಂತಹ ಅಸೂಯೆ, ಜಲಸಿಯಿಂದನೂ ಕೂಡ ಬರುವ ಸಾಧ್ಯತೆ ಇದೆ. ಇಲ್ಲಿ ಪ್ರೀತಿ ಅನ್ನೋದಕ್ಕಿಂತ ನಿಮ್ಮಿಂದ ಏನೋ ಒಂದು ಅವಕಾಶಗಳಿದೆ, ನಿಮ್ಮಿಂದ ಸಹಾಯಗಳಿದೆ, ನೀವು ಹಣನ ಕೊಟ್ಟಿದ್ದೀರಿ, ಅಥವಾ ಹಣ ಕೊಟ್ಟಿರುವಂತಹ ಹಣ ಕೇಳುವಂತಹದ್ದೇನಾದರೂ ಮಾಡಿಬಿಡ್ತೀರೇನೋ, ಅಥವಾ ನಿಮ್ಮಿಂದ ಯಾರಾದರೂ ಹೆಲ್ಪ್ ಪಡಿಬಹುದೇನೋ ಅನ್ನುವಂತಹ ವಿಚಾರವಾಗಿ ಈ ವ್ಯಕ್ತಿ ಒಂದಷ್ಟು ನಿಮ್ಮತ್ತ ಬರಬೇಕು ಅನ್ನುವಂಥದ್ದು, ಅವಕಾಶಕ್ಕೋಸ್ಕರನೇ ಬರಬೇಕು ಅಂತದ್ದು. ಬಟ್ ಈ ವ್ಯಕ್ತಿ ವಿಚಾರವಾಗಿ ನಿಮ್ಗೆ ಸಂಪೂರ್ಣ ಗೊತ್ತಿದೆ, ಈ ವ್ಯಕ್ತಿ ವಿಚಾರವಾಗಿ ಎಂಡ್ ಮಾಡಿಬಿಟ್ಟಿದ್ದೀರಾ ನೀವು. ಬಟ್ ಆದರೂ ಕೂಡ ಈ ವ್ಯಕ್ತಿಯ ಕೆಲವೊಂದು ಮಾತುಗಳಾಗಿರಬಹುದು, ಕೆಲವೊಂದು ಬಣ್ಣ ಮಾತುಗಳಾಗಿರ್ಬೋದು ಕೇಳಿ ಯಾಮಾರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಬಟ್ ಈಗಲೂ ಕೂಡ ಅವರು ನಿಮ್ಮ ಹತ್ರ ಬರಬೇಕು, ಅಥವಾ ಈ ಅವಕಾಶಗಳಿಗೋಸ್ಕರ ಬರಬೇಕು ಅನ್ನುವಂತಹ ವಿಚಾರನ ಮೆಲ್ಕು ಹಾಕ್ತಾ ಇದ್ದಾರೆ ಅಂತ ಹೇಳಿ. ಸೊ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಮರಳಿ ನಿಮ್ಮ ಹತ್ರ ಬಂದೇ ಬರ್ತಾರೆ, ಮಾತಾಡ್ತಾರೆ. ಬಟ್ ಆದರೆ ಯಾಮಾರೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇಷ್ಟು ಕೂಲಂಕುಷವಾಗಿ ಎಷ್ಟು ಚೆನ್ನಾಗಿ ರೀಡಿಂಗ್ ಬಂದಿದೆ.
ನೀವು ಈ ವ್ಯಕ್ತಿಯನ್ನು ಒಂದು ಕಂಟ್ರೋಲ್ನಲ್ಲೋ ಅಥವಾ ಒಂದು ಹಿಡಿತದಲ್ಲೋ ಅಥವಾ ನನ್ನಿಂದ ಏನು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಿದ್ರೆ ನೀವು ಮುಂದುವರಿರಿ ಈ ವ್ಯಕ್ತಿ ಒಟ್ಟಿಗೆ. ಇಲ್ಲ ನಾನು ಇನ್ನೂ ಕೂಡ ಮಂಗ ಆಗ್ತೀನಿ ಅನ್ನೋದಾದರೆ ಈ ವ್ಯಕ್ತಿ ಮರಳಿ ಬಂದೇ ಬರ್ತಾರೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆ ವ್ಯಕ್ತಿನ. ಓಕೆ, ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ಈ ಕ್ಷಣಕ್ಕೆ ಏನಾಗಿದೆ ಅಂತ ಹೇಳಿ ನೋಡೋಣ. ಆ ವ್ಯಕ್ತಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ನಿಮಗೆ ಆ ವ್ಯಕ್ತಿಯಿಂದ ಏನು ಮೆಸೇಜಸ್ಗಳು ಬರ್ತಾ ಇದೆ, ಅವ್ರ ಮನಸ್ಸಿನ ಮಾತು ಏನಾಗ್ತಾ ಇದೆ ನೋಡೋಣ. ಜಡ್ಜ್ಮೆಂಟ್, ಯು ಆರ್ ಜಡ್ಜಿಂಗ್ ಮೀ ಆ್ಯಂಡ್ ಮೇಕ್ ಯುವರ್ ಓನ್ ಒಪಿನಿಯನ್ಸ್ ಅಂತ ಬರ್ತಾಯಿದೆ. ಅಂದರೆ ನೀನು ನನ್ನನ್ನು ಜಡ್ಜ್ ಮಾಡ್ತಾ ಇದೀಯಾ, ನಿಂದೇ ಡಿಸಿಷನ್ಸ್ಗಳನ್ನು ನೀನು ಮಾಡ್ತಾ ಇದ್ದೆ ಅಂತ. ಈ ಹಿಂದೆ ಹೌದು ನೀವು ಯಾಕೆಂದರೆ ಇವ್ರಿಗೆ ಕೊಟ್ಟು ಕಳ್ಕೊಂಡಿರೋದ್ರಿಂದ ಬಹಳಷ್ಟು ಏನು ಪೇಷನ್ಸಿಂದ ಇವ್ರನ್ನ ಕಾಯುವಂಥದ್ದಾಗಿರ್ಬೋದು, ಅಥವಾ ಇವ್ರು ಮಾಡಿದಂಥದ್ದೆಲ್ಲ ನೀವು ಎತ್ತಿ ಹಿಡಿಯೋದಕ್ಕೆ ಶುರು ಮಾಡಿದ್ರಿ, ಅಥವಾ ಇವ್ರ ಫೇಸ್ಗಳನ್ನು ಬೇಗ ಕಂಡಿಡ್ಕೊಂಡ್ರಿ. ನೀವು ಯಾಕೆ ಇದೇ ರೀತಿ, ಅಥವಾ ನೀವು ಬಹಳಷ್ಟು ಈ ಹಿಂದೆ ಚಾನ್ಸ್ಗಳನ್ನು ಕೊಟ್ಟಿದ್ದೀರಾ. ಯಾವಾಗ ನೆಕ್ ಮೂಮೆಂಟಿಗೆ ಬಂತು ಈ ವ್ಯಕ್ತಿಗೆ, ಇವರು ನಿಮಗೆ ಉಲ್ಟಾ ಮಾತಾಡೋದಕ್ಕೆ ಶುರು ಮಾಡಿದ್ರು. ನೀನು ಜಡ್ಜ್ ಮಾಡ್ತಾ ಇದೆಯಾ. ಅಂದರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇಂಥ ವ್ಯಕ್ತಿಗಳು ಜನದ ಮುಂದೆ ಕೆಟ್ಟವರಾಗಿಯೂ ಕಾಣಿಸೋದಿಲ್ಲ, ಬಿಟ್ಟರೆ ಅದು ನೀವೇ ನನ್ನನ್ನು ಹರ್ಟ್ ಮಾಡಿ ಬಿಟ್ಟಿದ್ದು ಅನ್ನುವ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡುವಂತಹ ಕೆಲವು ವ್ಯಕ್ತಿಗಳು ಇವರು. ಯು ಆರ್ ಜಡ್ಜಿಂಗ್ ಮೀ ಆ್ಯಂಡ್ ಮೇಕ್ ಯುವರ್ ಓನ್ ಒಪಿನಿಯನ್ಸ್ ಅಂತ. ನೀನೇ ಒಪಿನಿಯನ್ ಮಾಡ್ಕೊಳ್ತಾ ಇದೆಯಾ, ನೀನು ಹೀಗೆ ಇರಬೇಕು ಅಂತ ಜಡ್ಜ್ಮೆಂಟ್ ಮಾಡ್ತೀಯ ನನಗೆ ಅನ್ನುವಂಥ ಮನಸ್ಸಿನ ಮಾತುಗಳಿಗೆ ವ್ಯಕ್ತಿದ್ದಾಗಿದೆ. ಇಲ್ಲಿ ಕಾನ್ಸ್ಟೆಂಟ್ ಅಂತ ಬರ್ತಾ ಇದೆ. ಲವಿಂಗ್ ಯು ಈಸ್ ಲೈಕ್ ಬ್ರೀತಿಂಗ್, ಹೌ ಕ್ಯಾನ್ ಐ ಸ್ಟಾಪ್. ಇಲ್ಲಿ ನಿಮ್ಮ ಎದುರುಗಡೆ ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ, ನಾನು ಹೆಂಗೆ ನಿಲ್ಲಿಸೋದಕ್ಕೆ ಆಗೋದಿಲ್ವೋ ಅದೇ ರೀತಿ ನಿನ್ನನ್ನು ಪ್ರೀತಿಸ್ತೀನಿ ಅನ್ನುವಂತಹ ರೀತಿಯಲ್ಲಿ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾರೆ. ಬಿಕಾಸ್ ಆಫ್ 6 ಆಫ್ ಪೆಂಟಿಕಲ್ಸ್ ಬೇರೆ ಬಂದಿದೆ ಇಲ್ಲಿ, ಹಣಕಾಸಿನ ವಿಚಾರವಾಗಿ, ಅಥವಾ ನಿಮ್ಮಿಂದ ಆ ಟೈಮ್ಗೆ ಆ ಸಂದರ್ಭಕ್ಕೆ ಏನು ಬೇಕೋ ಅದನ್ನು ಮಾತನಾಡಿ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾಳೆ. ಫಾರ್ಚುನೇಟ್ ಅಂತ ಬರ್ತಾ ಇದೆ. ಐ ಆಮ್ ದ ಲಕ್ಕಿಯೆಸ್ಟ್ ಪರ್ಸನ್, ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಇನ್ ಮೈ ಲೈಫ್. ಈಗಿನ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಮತ್ತೆ ನೀವೇನಾದರೂ ಅವರಿಗೆ ಹಣ ಕೊಡೋದು, ಅಥವಾ ಮತ್ತೆ ನೀವೇ ಅವ್ರನ್ನ ಮಾತನಾಡೋದು, ಈ ರೀತಿ ಎಲ್ಲ ಮಾಡಿಬಿಟ್ರೆ ನನ್ನಂಥ ಅದೃಷ್ಟವಂತ ಯಾರೂ ಇಲ್ಲ, ನಾನು ಹೇಳಿದ್ದನ್ನೆಲ್ಲ ನೀನು ನಂಬಿ ಮತ್ತೆ ಮರಳಿ ಬಂದಿದೆಯಾ ಅಂತ ಹೇಳಿದ್ರೆ ನನ್ನಂಥ ಅದೃಷ್ಟವಂತ ಯಾರೂ ಇಲ್ಲ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ನಡ್ಕೊಳ್ತಾರೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಇದೊಂದು ಇಂಡಿವಿಜುವಲ್ ರೀಡಿಂಗ್, ನಿಮಗೂ ಕೂಡ ರೆಸೊನೇಟ್ ಆಗಿರುತ್ತೆ. ಬಟ್ ನೀವು ನಿಮ್ಮ ಪರ್ಸನ್ ಹೆಸರನ್ನ ಕೊಟ್ಟು ಕೇಳಿದಾಗ, ಪರ್ಸ್ನಲ್ ಆಗಿ ಅಪಾಯಿಂಟ್ಮೆಂಟ್ ತೊಗೊಂಡಾಗ ಇನ್ನಷ್ಟು ಸೂಕ್ಷ್ಮವಾಗಿ ಆ ವ್ಯಕ್ತಿಯ ವಿಚಾರವಾಗಿ ತಿಳಿಯುತ್ತೆ ಅಂತ ಹೇಳ್ತಾ, ಮೂರನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಮೂರನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಬಿಟ್ಟೋದಂತಹ ಸಂಬಂಧ ಮರಳಿ ಬರುವಂತಹ ಸಾಧ್ಯತೆ ಇದೆಯಾ? ಓಕೆ, ಪೇಜ್ ಆಫ್ ಸ್ವಾರ್ಡ್ಸ್ ಇದೆ. ನಿಮ್ಮಿಬ್ಬರು ಕಮ್ಯುನಿಕೇಷನ್ನೇ ಬಹಳಷ್ಟು ರಾಂಗ್ ಆಗಿದೆ. ಮಾತನಾಡಿದ್ರೆ ಜಗಳಗಳನ್ನು ಮಾಡ್ತಾ ಇರುವಂಥದ್ದು, ನೀವು ಮಾಡ್ತಿರೋ ಕಾಲೇ ಜಗಳಕ್ಕೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಆ ವ್ಯಕ್ತಿಗೆ. ಓಕೆ, ಇಲ್ಲಿ ನೋಡಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮೈಂಡಲ್ಲಿ ಆ ವ್ಯಕ್ತಿ ಅವಾಯ್ಡ್ ಮಾಡಿದಾಗಿರ್ಬೋದು, ಅಥವಾ ಆ ವ್ಯಕ್ತಿ ಮುಚ್ಚಿಟ್ಟಿರುವಂಥ ವಿಚಾರಗಳಾಗಿರ್ಬೋದು, ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಎಲ್ಲ ಕೆಟ್ಟ ನೆಗೆಟಿವ್ ಯೋಚನೆಗಳು ಬರುವಂಥದ್ದು. ಯಾಕೆಂದರೆ ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಪಕ್ಕದಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕೆಟ್ಟ ವಿಚಾರಗಳು, ಕೆಟ್ಟ ಯೋಚನೆಗಳು. ಇಂಥ ವ್ಯಕ್ತಿಗೆ ನಾನು ಇನ್ವೆಸ್ಟ್ ಮಾಡಿದ್ದು, ನಾನು ಎಷ್ಟೆಲ್ಲ ಕಳ್ಕೊಂಡು ಬಿಟ್ನಲ್ಲ, ನಾನು ಮರ್ಯಾದೆ ಹೋಗಿದೆ, ನನ್ನ ಸ್ವಾಭಿಮಾನ ಹೋಗಿದೆ, ನನ್ನನ್ನೇ ನೆಗ್ಲೆಕ್ಟ್ ಮಾಡುವ ರೀತಿಯಲ್ಲಿ ಬಳಸ್ಕೊಂಡಿದ್ದಂಥದ್ದು. ಈ ರೀತಿ ಎಲ್ಲ ನೆಗೆಟಿವ್ ಯೋಚನೆಗಳು, ವಿಚಾರಗಳು ನಿಮ್ಮ ಮೈಂಡಲ್ಲಿ ಓಡ್ತಾ ಇದೆ ಅಂತ ಹೇಳಿ, ಅಲ್ಲಿ ಆ ವ್ಯಕ್ತಿಯ ಮೈಂಡಲ್ಲೂ ಕೂಡ ನೀವು ಫೋನ್ ಮಾಡಿದ ಕೂಡಲೇ ಭಾಳಷ್ಟು ರಾಂಗ್ ಆಗಿ ಮಾತನಾಡುವಂಥದ್ದು. ಹಾಗೆ ಆ ವ್ಯಕ್ತಿ, ಕೆಲವ್ರ ಲೈಫಲ್ಲಿ ಆ ವ್ಯಕ್ತಿಗಳು ನಾನು ಸುಮ್ಮನೆ ಕೊಟ್ಟು ಕಳ್ಕೊಳ್ಳೋದಕ್ಕಿಂತ ಅಥವಾ ನನ್ನಿಂದ ಏನೋ ಯೂಸ್ ಆಗುತ್ತೇನೋ ಅನ್ನುವಂತಹ ಮೈಂಡ್ ಸೆಟ್ಟಿಂದ ಈ ವ್ಯಕ್ತಿ ಒಂದಷ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ಈ ವ್ಯಕ್ತಿಯ ಮೈಂಡ್ ಸೆಟ್ಟಲ್ಲಿ ಅವರ ಲೈಫಲ್ಲಿ ಮುಂದೆ ಹೋಗುವಂಥದ್ದು, ಅವರ ಗೋಲ್ನ ರೀಚ್ ಮಾಡಬೇಕು, ನಾನಿನ್ನೂ ಎಫರ್ಟ್ ಹಾಕಬೇಕು, ನನ್ನ ಲೈಫ್ ಸರಿ ಮಾಡ್ಕೊಳ್ಬೇಕು ಅನ್ನುವಂತಹ ಬರದಲ್ಲಿ ಓಡಾಡ್ತಾ ಇದ್ದಾರೆ.
ಇಲ್ಲಿ ನಿಮ್ಮ ಕಮ್ಯುನಿಕೇಷನ್ ಬರ್ತಿದ್ದಂಗೆ ಅವ್ರಿಗೆ ಬೇರೆ ಬೇರೆ ಯೋಚನೆಗಳು ಬರುವಂಥದ್ದು, ಕೆಟ್ಟ ಕೆಟ್ಟ ಆಲೋಚನೆಗಳು ಬರುವಂಥದ್ದು. ಎಲ್ಲಿ ಈ ವಿಚಾರದಿಂದ ನನ್ನ ಲೈಫ್ ಡ್ಯಾಮೇಜ್ ಆಗುತ್ತೋ, ಅಥವಾ ನನ್ನ ವ್ಯವಹಾರಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ, ಅಥವಾ ನನ್ನ ಪರ್ಸ್ನಲ್ ಲೈಫ್ಗೆ ಏನಾದರೂ ನನಗೆ ಬರುವಂಥ ಆಪರ್ಚುನಿಟೀಸ್ಗಳಿಗೆ ಏನಾದರೂ ತೊಂದರೆ ಬರುತ್ತೇನೋ ಅನ್ನುವಂತಹ ಯೋಚನೆಗಳು ಆ ವ್ಯಕ್ತಿ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಹತ್ರ ಬರೋದಕ್ಕೆ ಈ ವ್ಯಕ್ತಿಯ ಯೋಚನೆ ಏನಾಗಿದೆ ಅಂತ ಹೇಳಿದ್ರೆ, ನನಗೆ ಬರುವಂಥ ಅವಕಾಶಗಳು ಎಲ್ಲಾದರೂ ಕಳ್ಕೊಂಡು ಬಿಡ್ತೀನಿ, ಅಥವಾ ಮನೆಗಳಲ್ಲಿ ಏನಾದರೂ ಕಿರಿಕಿರಿ ಆಗುವಂಥದ್ದು ಇದೆಯಾ, ಇದನ್ನು ನಾನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಈ ಸಂಬಂಧ ನಾನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಮೈಂಡಲ್ಲಿದ್ದಾರೆ. ಹಾಗೆ ಪ್ರಸ್ತುತ ಭಾವನೆಗಳು ಅಂತೂ ಆ ವಿಚಾರವಾಗಿ ನಾನು ನೋಡೋದಾದ್ರೆ, ಸಿಚುವೇಶನ್ ನಾನು ನೋಡೋದಾದ್ರೆ, ಅವರು ಯಾವುದೋ ಒಂದು ಸ್ಥಾನಕ್ಕೆ, ಒಂದು ದೊಡ್ಡ ಸ್ಥಾನಕ್ಕೆ ಹೋಗೋದಕ್ಕೆ, ಅಥವಾ ಯಾವುದೋ ಒಂದು ವರ್ಕ್ ವಿಚಾರಕ್ಕೆ ಹೋಗೋದಕ್ಕೆ, ಅಥವಾ ಯಾವುದೋ ಒಂದು ಸಾಧನೆ ಮಾಡೋದಕ್ಕೆ ಈಗ ಅವರ ಪ್ರೊಸೆಸಿಂಗ್ ನಡೀತಾ ಇದೆ. ಇಲ್ಲಿ ನಿಮ್ಮ ಹತ್ರಕ್ಕೆ ಬರೋದಕ್ಕಿಂತ ಆ ವ್ಯಕ್ತಿ ವಿಚಾರದಲ್ಲಿ, ಕೆಲಸದ ವಿಚಾರವಾಗಿ, ಅವರ ಪರ್ಸ್ನಲ್ ಲೈಫಿನ ವಿಚಾರವಾಗಿ ಆ ವ್ಯಕ್ತಿ ತೊಡಕೊಂಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಬಹಳಷ್ಟು ಹೋಪ್ಗಳನ್ನು ಇಟ್ಕೊಂಡಿರೋ ಅಂಥದ್ದು ನನಗೆ ಫುಲ್ಫಿಲ್ ಮಾಡೋದಕ್ಕಾಗೋದಿಲ್ಲ, ಹಾಗಂತ ಸುಮ್ಮನೆ ಇದ್ದರೆ ಇಲ್ಲಿ ನಿಮ್ಮಿಂದ ಜಗಳಗಳು, ಕಿರಿಕಿರಿಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕಿಂತ ನಾನು ಯಾವುದೋ ಒಂದು ಎಫರ್ಟ್, ನಾನು ಯಾವುದೋ ಒಂದು ವಸ್ತು ಆಗಿರಬಹುದು, ಅಥವಾ ಯಾವುದೋ ಒಂದು ಪೊಸಿಷನ್ಗೆ ಹೋಗುವಂಥದ್ದಾಗಿರ್ಬೋದು, ಅವರ ವರ್ಕ್ ಪ್ರೆಷರ್ ಆಗಿರಬಹುದು, ಆ ಅವಕಾಶಗಳಿಗೋಸ್ಕರ ಪರದಾಡ್ತಾ ಇದ್ದಾರೆ ಆ ವ್ಯಕ್ತಿ ಅಂತ ಹೇಳಿ. ಇಲ್ಲಿ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ, ನೀವೇನೇ ಹಗ್ಗ ಜಗ್ಗಾಟ ಮಾಡಿ, ನೀವೇನೇ ಕೂಗಾಡಿ ಕಿರ್ಚಾಡಿ, ಈ ವ್ಯಕ್ತಿಗೆ ಎಷ್ಟೇ ಹರ್ಟ್ ಮಾಡಿ, ಏನೇ ಮಾಡಿದ್ರೂ ಕೂಡ ಆ ವ್ಯಕ್ತಿ ಒಂದಷ್ಟು ಅಹಂಕಾರದ ರೀತಿಯಲ್ಲೇ ಕೂತಿರ್ತಾರೆ. ನೀವೇನು ಮಾಡಿದ್ರೂ ಕೂಡ ಆ ವ್ಯಕ್ತಿ ಬಗ್ತಾ ಇಲ್ಲ. ಅಂದರೆ ನೀವು ಹೇಳ್ಬೋದು, ನೀನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನೀನು ಇಷ್ಟೆಲ್ಲ ಫೇಕ್ ಪ್ರಾಮಿಸ್ ಮಾಡಿದ್ದೆ ನನಗೆ, ಅದು ಮಾಡಿದ್ದೆ, ಇದು ಮಾಡಿ, ಏನು ಮಾಡಿದ್ರೂ ಆ ವ್ಯಕ್ತಿ ಒಂದಷ್ಟು ಕಲ್ಲ ರೀತಿಯಲ್ಲೇ ಆಗಿಬಿಟ್ಟಿದ್ದಾರೆ. ಅವ್ರನ್ನ ಎಷ್ಟೇ ನೀವು ಸಿಟ್ಟಿನಿಂದ ಏನಾದರೂ ನೀವು ಅವ್ರನ್ನ ಹತ್ರ ತಗೊಳ್ಳೋದಕ್ಕೆ ಅಂತ ಹೋಗೋದಾದರೆ, ಯಾವುದೇ ಕಾರಣಕ್ಕೂ ಈ ವ್ಯಕ್ತಿ ಮರಳಿ ಬರಬೇಕು ಅನ್ನುವಂಥದ್ದಿಲ್ಲ ಆ ವ್ಯಕ್ತಿ. ಯಾಕಂದರೆ ನಾನಿರೋ ಪೊಸಿಷನ್ಗೆ ಎಲ್ಲಿ ಧಕ್ಕೆ ಬಂದುಬಿಡುತ್ತೋ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಒಂದಷ್ಟು ನಿಮ್ಮನ್ನು ಅವಾಯ್ಡ್ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ. ಬ್ಯುಸಿ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಅವರು ಫ್ರೀಯಾಗಿ ಕೂತಿದ್ರು ಕೂಡ ಬ್ಯುಸಿ ಇದ್ದೀನಿ ಅನ್ನುವ ರೀತಿಯಲ್ಲಿ ನಿಮ್ಮಿಂದ ಕೈ ತಪ್ಪಿ ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ 5 ಆಫ್ ದಿ ಹೆರೋಫೆಂಟ್ ಕಾರ್ಡ್ ಬಂದಿರೋದ್ರಿಂದ, ನೀವು ಒಂದಷ್ಟು ನಿಮ್ಮ ಮನೆಯಲ್ಲಿ ಗುರು ಹಿರಿಯರುಗಳ ಮಾತುಗಳನ್ನು ಕೇಳಬೇಕಾಗತ್ತೆ, ಅಥವಾ ಗುರುವಿನ ಆರಾಧನೆ ಮಾಡಬೇಕಾಗತ್ತೆ, ಗುರುಗಳ ಏನು ಇದೆ ಆಶೀರ್ವಾದಗಳನ್ನು ಪಡಿಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಥರದ್ದೆಲ್ಲ ಆಗೋದು ಏನಕ್ಕೆ, ನಿಮ್ಮ ಮನಸ್ಥಿತಿ ಕನ್ಫ್ಯೂಷನ್ ಮೈಂಡಿಗೆ ತರುವಂಥದ್ದು. ಗುರುಬಲ ಕಡಿಮೆ ಇದ್ರೂ ಕೂಡ ನೀವು ಅಂದ್ಕೊಂಡ ಕೆಲಸಗಳು ಆಗುವಂಥದ್ದು ಕೂಡ ಕಷ್ಟ ಆಗತ್ತೆ. ಸೊ ಹಾಗಾಗಿ ರಾಯರನ್ನ ಆರಾಧನೆ ಮಾಡ್ತೀರಾ, ಮಾಡಿ, ಆಬ್ವಿಯಸ್ಲಿ ರಾಯರನ್ನ ಆರಾಧನೆ ಮಾಡ್ಕೊಳ್ಳಿ. ಗುರುವಿನ ಲೆಕ್ಕಕ್ಕೆ ಯಾರಿದ್ರೂ ಆಯಿತು, ರಾಯರಾಗಿರ್ಬೋದು, ದತ್ತ ಆಗಿರ್ಬೋದು, ಶಿರ್ಡಿ ಸಾಯಿಬಾಬಾ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಂಥವ್ರನ್ನ ಆರಾಧನೆ ಮಾಡೋದು, ನೆನಪು ಮಾಡ್ಕೊಳ್ಳೋದು, ಅವ್ರನ್ನ ಆಶೀರ್ವಾದಗಳು ಪಡೆಯುವಂಥದ್ದು, ಈ ರೀತಿ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಲೈಫ್ಗೂ ಕೂಡ ಹೊಸ ಆಪರ್ಚುನಿಟೀಸ್ಗಳು ಕೂಡ, ಹಾಗೆ ನಿಮ್ಮ ಲೈಫಲ್ಲಿ ಏನಾದರೂ ಪಡಿಬೇಕು ಅನ್ನುವಂಥದ್ದು ಏನಾದರೂ ನೀವು ಅಂದ್ಕೊಂಡಿದ್ರೆ ಅದು ಕೂಡ ಅವಕಾಶದ ಬಾಗಿಲುಗಳು ಕೂಡ ತೆಗೆಯುತ್ತೆ ಅಂತ ಹೇಳಿ. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರವ್ರು ಏನು ಮಾಡ್ತಾ ಇದ್ದೀರಾ, 24 ಗಂಟೆ ಅವ್ರಿಗೆ ಫೋನ್ ಮಾಡೋದು, ಅಥವಾ ಅವ್ರ ಫೋನ್ ಬಂದಿಲ್ಲ ಅಂತ ಹೇಳಿ ಯೋಚನೆಗಳನ್ನು ಮಾಡೋದಕ್ಕಿಂತ, ಅವ್ರ ಲೈಫನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವರ ಸ್ಥಾನನ ಪಡ್ಕೊಳ್ಳೋದಕ್ಕೆ ಅವರು ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಒಂದಷ್ಟು ಕಂಟ್ರೋಲ್ ರೀತಿಯಲ್ಲಿದ್ದಾರೆ. ನೀವು ಯಾಕ್ರಿ ಅವ್ರನ್ನ ನಿಮ್ಮ ಮೈಂಡನ್ನ ಕನ್ಫ್ಯೂಷನ್ ಸ್ಟೇಟಿಗೆ ತೊಗೊಂಡೋಗಿ ಹಣಕಾಸನ್ನು ಕಳ್ಕೊಳ್ಳುವಂಥದ್ದು, ಕೊರಗುವಂಥದ್ದು, ಕುಗ್ಗುವಂಥದ್ದು ನೀವ್ಯಾಕೆ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲಿ ಗುರುವಿನ ಆರಾಧನೆ ಮಾಡ್ಕೊಳ್ರಿ. ಗುರು ಒಬ್ಬ ನಮ್ಮ ಬೆನ್ನಿಂದ ಇದ್ರೆ ಸಾಕು, ನಾವು ಅನ್ಕೊಂಡಿದ್ದಿರಲಿ, ನಮ್ಮಿಂದ ದೂರ ಆದವ್ರು ಕೂಡ ನಾವೇ ಬೇಕು ಅನ್ನುವ ರೀತಿಯಲ್ಲಿ ಬರ್ತಾರೆ. ನಮ್ಮ ಶತ್ರುಗಳಾಗಿರ್ಬಹುದು, ಅಥವಾ ನಮ್ಮ ಮಿತ್ರಗಳಾಗಿರ್ಬಹುದು, ನಮ್ಮನ್ನ ಬಳಸ್ಕೊಂಡು ದೂರ ಹೋದಂಥವ್ರು ಏನಿದಾರಲ್ಲ, ನಾವು ಗುರುವಿನ ಪಾದ ಹಿಡ್ಕೊಂಡ್ರೆ ಸಾಕು. ಗುರುಬಲ ಯಾರಿಗೆ ಇರುತ್ತೆ? ಯಾಕೆಂದ್ರೆ ಗುರುವಿನ ಪಾದ ಹಿಡ್ಕೊಳ್ಳುವಾಗ ಬಹಳ ಕಷ್ಟ ಆಗುತ್ತೆ ನಿಮ್ಗೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಕರ್ಮಗಳನ್ನ ಕಳೀತಾ ಇರ್ತಾನೆ ಆ ಗುರು. ಸೊ ಕಳೆದು ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇರುವಾಗ, ಇನ್ನು ಮಿಕ್ಕದವರೆಲ್ಲ ನಮ್ಮ ಪಾದದ ಹತ್ರ ಇರ್ತಾರೆ. ಓಕೆ, ನಮ್ಮನ್ನ ಬಳಸ್ಕೊಂಡು, ನಮ್ಮನ್ನು ಯೂಸ್ ಮಾಡಿಕೊಂಡು ದೂರ ಹೋದವರು. ಇಲ್ಲಿ ನಿಮ್ಮ ಜೀವನದ ಅವಕಾಶಗಳನ್ನೇ ನೀವು ನೋಡ್ತಾ ಇಲ್ಲ. ಯಾರೋ ಹೋದ್ರು, ಯಾರೋ ಬಿಟ್ಟು ಹೋದ್ರು, ಏನೇ ಆದ್ರು, ಆದರೆ ಅವ್ರ ಲೈಫ್ ಬಗ್ಗೆನೇ ಗಮನ ಕೊಡ್ತಾ ಇದ್ದಾರೆ. ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಬಟ್ ನೀವು ನಿಮ್ಮ ಅವಕಾಶನ ಬ್ಲಾಕೇಜ್ ಮಾಡ್ಕೊಳ್ತಾ ಇದ್ದೀರಾ. ಇಗ್ನೋರ್ ಮಾಡುವಂತಹ ಜಾಗದಲ್ಲಿ ಮತ್ತೆ ಫೋನ್ ಮಾಡುವಂಥದ್ದು, ಇಗ್ನೋರ್ ಮಾಡುವಂತಹ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಇನ್ನಷ್ಟು ಚಿಕ್ಕವರಾಗ್ತಾ ಹೋಗ್ತೀರಿ. ನೀವು ಗತ್ತಾಗಿ ಯಾವುದೇ ಒಂದು ವಿಚಾರ ಆಗಿರಲಿ, ಒಂದಷ್ಟು ಟೈಮ್ ಕೊಟ್ಟು ನೀವು ದೂರ ಇದ್ದಷ್ಟು ಹೀಲಾಗತ್ತೆ ಆ ಸಂಬಂಧಗಳು. ನೋಡಿ, ಪ್ರಪಂಚ ಚಿಕ್ಕದಿದೆ. ಇವತ್ತು ಹೋದವ್ರು ನಾಳೆ ಬೆಳಗ್ಗೆ ಮತ್ತೆ ಬರಲೇಬೇಕು.
ಟೈಮ್ ತಗೊಳುತ್ತೆ. ಅವ್ರ ಒಳ್ಳೆ ಯೋಗನೋ ಅಥವಾ ನಿಮ್ಮ ಒಳ್ಳೆ ಯೋಗನೋ ನೀವು ಇನ್ನೊಂದೇನೋ ಒಂದು ಒಳ್ಳೇದು ಮಾಡಬೇಕಾಗಿರತ್ತೆ. ಆಗ ಏನು ಮಾಡ್ತಾನೆ ಭಗವಂತನ ಹತ್ರಕ್ಕೆ ಮಾಡಬೇಕು ಅಂತ ಹೇಳಿದಾಗ ನಮಗೆ ಬೇಕಾಗಿರೋದನ್ನ ಕಸ್ಕೊಳ್ತಾನೆ, ನನ್ನ ಹತ್ರಕ್ಕೆ ಬಾ ಅಂತ ಹೇಳ್ತಾನೆ. ಅದಕ್ಕಿಂತ ನೀವು ಯಾವಾಗಲೂ ಸ್ಪಿರಿಚುವಲ್ ಕನೆಕ್ಟ್ ಆಗಿ ಯಾವಾಗಲೂ ಒಳ್ಳೆಯ ಮೈಂಡ್ ಸೆಟ್ಟಲ್ಲಿ ಇದ್ದಾಗ ಎಲ್ಲನೂ ಸರಿ ಹೋಗುತ್ತೆ. ಈ ಕಾರ್ಡ್ ರೀಡಿಂಗ್ ನೋಡ್ತಾ ಇರೋರು ಆ ವ್ಯಕ್ತಿ ಏನಿದ್ದಾರೆ ಅವರ ಅವಕಾಶಗಳಿಗೆ ಹೋಗ್ತಾ ಇದ್ದಾರೆ. ನೀವು ಯಾಕೆ ನಿಮ್ಮ ಲೈಫ್ಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ? ಇಲ್ಲಿ ಅವರ ಮೈಂಡ್ ಮೆಸೇಜ್ ನೋಡಿ, ಕಂಟ್ರೋಲ್ ಬರ್ತಾ ಇದೆ. ಯು ಆರ್ ಓನ್ಲಿ ಮೈಂಡ್, ಬಿ ಇನ್ ಯುವರ್ ಲಿಮಿಟ್ಸ್. ಓಕೆ, ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಯುವರ್ ಓನ್ಲಿ ಮೈಂಡ್, ಬಿ ಇನ್ ಯುವರ್ ಲಿಮಿಟ್ಸ್ ಅಂದರೆ ನೀನು ನನ್ನವರು ಅಂತ ಗೊತ್ತು, ಆದರೆ ಒಂದು ಲಿಮಿಟ್ನಲ್ಲಿ ನೀನು ಇರಬೇಕಾಗತ್ತೆ ಅನ್ನುವಂತಹ ರೀತಿಯಲ್ಲಿ ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ಆಗಿದೆ. ಓಕೆ, ಇಲ್ಲಿ ನೆಕ್ಸ್ಟ್ ಬರ್ತಿರೋದ್ರಿಂದ ಆಪೋಸಿಂಗ್ ಬರ್ತಿದೆ. ಕಾಂಟ್ ಟ್ರಸ್ಟ್ ಯು ಎನಿ ಮೋರ್, ಯು ಆರ್ ಎ ಲಯರ್ ಅಂತ ಹೇಳಿ. ಇಲ್ಲಿ ನಿಮ್ಮ ಮೈಂಡ್ ಮೆಸೇಜ್ ಆಗಿರ್ಬೋದು, ಅವ್ರ ಮೈಂಡ್ ಮೆಸೇಜ್ ಆಗಿದೆ. ನಾನಿನ್ನು ನಿನ್ನನ್ನು ನಂಬೋದಕ್ಕಾಗೋದಿಲ್ಲ, ನೀನು ಬರೀ ಸುಳ್ಳು ಹೇಳ್ತೀಯ ಅನ್ನುವ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಮಾತು ಆಗಿದೆ. ಆ ರೀತಿಗೆ ಅವರು ತಂದಿದ್ದಾರೆ, ಆ ರೀತಿಗೆ ನೀವು ತಂದಿದ್ದೀರಿ. ಕೆಲವೊಂದು ವಿಚಾರಗಳಲ್ಲಿ ಅವರು ಅದೇ ರೀತಿ ಅನ್ಕೊಂಡಿದ್ದಾರೆ, ನಿಮ್ಮ ಮೈಂಡಿಗೂ ಕೂಡ ಅದೇ ರೀತಿನೇ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಆಪೋಸಿಂಗ್ ಆಗಿದ್ದೀರಿ ಇಬ್ರು. ಓಕೆ, ಇಲ್ಲಿ ನೆಕ್ಸ್ಟ್ ಮೈಂಡ್ ಮೆಸೇಜ್, ಮುಂದಿನ ದಿನಗಳಲ್ಲಿ ವೈಬ್ರೇಷನ್, ದೇರ್ ಈಸ್ ಸಮಥಿಂಗ್ ದಟ್ ಕನೆಕ್ಟ್ ಅಸ್ ಆಲ್ ದಿ ಟೈಮ್. ಬಹುಶಃ ಇಲ್ಲಿ ಈಗ ಆಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಆಗಿರ್ಬೋದು, ಈ ಹಿಂದೆ ಆಗಿರ್ಬೋದು, ನೀವು ಎಷ್ಟೋ ಬಾರಿ ಆ ವ್ಯಕ್ತಿಯನ್ನು ನೆನೆಸ್ಕೊಂಡಿರುವ ಸಂದರ್ಭದಲ್ಲಿ ಆ ವ್ಯಕ್ತಿನೂ ನಿಮ್ಮನ್ನು ನೆನೆಸ್ಕೊಂಡಿರ್ತಾರೆ. ಆ ವ್ಯಕ್ತಿ ಪ್ರೊಫೈಲ್ನ ನೀವು ನೋಡ್ತಾ ಇರುವಾಗ ಆ ವ್ಯಕ್ತಿನೂ ಕೂಡ ನಿಮ್ಮ ಪ್ರೊಫೈಲ್ಸ್ಗಳನ್ನು ನೋಡುವಂಥದ್ದು. ಈ ರೀತಿ ಎಷ್ಟೋ ಸಲ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿದೆ. ನಿಮ್ಗೆ ಎಷ್ಟು ಚಡಪಡಿಕೆ ಆ ವ್ಯಕ್ತಿಯನ್ನು ನೋಡಬೇಕು ಅಂದ್ಕೊಂಡಿರ್ತೀರೋ ಆ ವ್ಯಕ್ತಿಗೂ ಕೂಡ ನಿಮ್ಮ ನೋಡಬೇಕು ಅನ್ನುವಂತಹ ಚಡಪಡಿಕೆ, ಆ ಒಂದು ವೈಬ್ರೇಷನ್ ನಿಮ್ಮಿಬ್ಬರ ನಡುವೆ ನಡೀತಾ ಇದೆ ಈಗಲೂ ಕೂಡ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ಈ ಆಂಗ್ಸೈಟಿ, ಡಿಪ್ರೆಷನ್ ಇದೆಲ್ಲದಕ್ಕಿಂತ ನಿಮ್ಮ ಮನೆಗಳಲ್ಲಿ ಒಳ್ಳೊಳ್ಳೆ ಪಾಠಗಳನ್ನು ತರೋದು, ಆ ಮಣ್ಣಿಗೆ ಕೈ ಹಾಕುವಂಥದ್ದು ನೋಡಿದಿರಾ? ರೈತರಿಗೆ ಯಾರಾದರೂ ಡಿಪ್ರೆಷನ್ ಬಂದಿರೋದು, ರೈತರಿಗೆ ಯಾವತ್ತಾದ್ರೂ ಆಂಗ್ಸೈಟಿ ಫೀಲ್ ಆಗಿರೋದು ನೋಡಿದಿರಾ? ಸೊ ಹಾಗಾಗಿ ಮಣ್ಣಿನ ಜೊತೆ, ಮರದ ಜೊತೆ, ಗಿಡಗಳ ಜೊತೆ ಕನೆಕ್ಟ್ ಆಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.